ಸಲುವಾಗಿ ಮೀಸಲಾತಿ ಸಲುವಾಗಿ ಇನ್ನಾದರೂ ಉಳಿಸಬೇಕಾದವರು ಮೀಸಲಾತಿ ಬೇಕನ್ನೋಂಥ ಉಳಿಸಬೇಕಾದನ್ನು ಒ ಬಿ ಸಿ ಜನ ನಿಮ್ಗೆ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಎಸ್ ಸಿ ಎಸ್ ಟಿ ಜನ ಸಪೋರ್ಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿಗಿದ್ದಾವೆ. ಯಾಕಂತಂದ್ರೆ ಇಲ್ಲಿವರೆಗಿನ ಬಿ ಜೆ ಪಿಯ ವರ್ತನೆಗಳನ್ನು ನೋಡಿದಾಗ ಅದು ಮೇಲ್ಜಾತಿಯ ಜನಗಳಿಗೆ ಹೆಚ್ಚು ಅನುಕೂಲ ಆಗುವಂಥ ವ್ಯವಹಾರ ಮಾಡ್ತಾ ಬಂದು ಕಾಣ್ತಾ ಇದೆ ಸ್ಪಷ್ಟವಾಗಿ. ಅವ್ರು ಹೇಳ್ಬೋದು, ಇಲ್ಲ ನಾವು ಬದಲಾಗಿದ್ದೀವಿ, ನಾವು ಕೊಡ್ತಾ ಇದ್ದೀವಿ, ನಮಗೆಲ್ಲರೂ ಅಷ್ಟ ನಾವು ಮೀಸಲಾತಿ ವಿರೋಧಿ ಅಲ್ಲ ಅಂತ ಹೇಳ್ಬೋದು. ಆದರೆ ಈಗ ಮೀಸಲಾತಿ ಘೋಷಣೆ ಮಾಡುವಂಥದ್ದಲ್ಲ, ವಿರೋಧ ಮಾಡುವ ಮೀಸಲಾತಿಯನ್ನು ತರುವ ಸರ್ಕಾರವನ್ನು ಕೆಡುವಂಥ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅಂತೇಳಿ ಖರ್ಗೆ ಅವರು ಒಂದು ವಾದ ಮಾಡ್ತಾಯಿದ್ದಾರೆ. ಆ ವಾದದಲ್ಲಿ ಸತ್ಯಾಂಶದ ಏನೋ ಆಗಲಿ, ಈ ಖರ್ಗೆ ಅವರು ಕಾಂಗ್ರೆಸ್ಗೆ ಹೇಳಿದ್ದಾರೆ, ನಿಮ್ಮಲ್ಲಿ ಮನಸ್ಸನ್ನು ಭಿನ್ನಾಭಿಪ್ರಾಯ ಬಿಟ್ಟು ಒಂದಾಗಿರಿ, ಕಾಂಗ್ರೆಸ್ ಸರ್ಕಾರ ಉಳಿಸ್ರಿ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಹಿಂದೂ ಸಮಾಜದವ್ರಿಗೆ ನಾವು ಇಲ್ಲಂದಿಲ್ಲ ಚರ್ಚೆ ಮಾಡೋಣ, ಅದನ್ನು ಚರ್ಚೆ ಇಟ್ಟು ಅದನ್ನು ಒಪ್ಪಿಸ್ಕೊಡೋಣ, ಒಪ್ಪೋಣ ಅಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಈ ಎಲ್ಲ ನೆಲೆಯಲ್ಲೇ ಇವತ್ತು ಖರ್ಗೆ ಅವರು ಮತ್ತು ಕಾಂಗ್ರೆಸ್ಸಿಗರು ಜೊತೆಗೆ ಸಿದ್ದರಾಮಯ್ಯನವರು ಎಲ್ಲರೂ ಏನು ವಿಚಾರ ಮಾಡ್ತಾ ಇದ್ದಾರಪ್ಪ ಅಂದ್ರೆ, ನಾವು ಹೇಗಾದ್ರು ಮಾಡಿ ಮೀಸಲಾತಿ ತರೋಣ, ಏನಾಗ್ತದೆ ಆಗಲಿ ಒಮ್ಮೆ ಅಂತೇಳಿ ನಿರ್ಧಾರಕ್ಕೆ ಬಂದಿದ್ದಾರೆ. ಏನಾಗ್ಬೋದು ಇವತ್ತು ಸಾಯಂಕಾಲ ಗೊತ್ತಾಗ್ತದೆ ಎಷ್ಟು ಮಟ್ಟಿಗೆ ಏನಂತೇಳಿ. ಆದರೆ 32% 51% ಈ ಹಿಂದುಳಿದವ್ರಿಗೆ ಮೀಸಲಾತಿ ಏರಿಸಬೇಕು ಅನ್ನೋದು ವಿಚಾರ ಮಾತ್ರ ಜೋರು ಹಿಡಿದ, ಅದನ್ನು ವಿರೋಧಿಸುವ ಜನ ಜೋರಾಗ್ತಾ ಇದ್ದಾರೆ. ಹೀಗಾಗಿ ನಮ್ಮ ಖರ್ಗೆ ಅವರು ಹೇಳಿದಂಗೆ ಕಾಂಗ್ರೆಸ್ ಸರ್ಕಾರ ತೊಂದರೆ ಅನುಭವಿಸ್ಬೋದಾ, ಅದು ನೀವು ವಿಚಾರ ಮಾಡುವಂಥದ್ದು. ಇಲ್ಲೇ ಕಾಂಗ್ರೆಸ್ಸಿಗೆ ವಿಶೇಷವಾಗಿ ನಾವು ಯಾಕೆ ಈ ಮಾತನ್ನು ಹೇಳಬೇಕಾಗಿದ್ರೆ, ಇವತ್ತಿಲ್ಲಿ ಅವ್ರು ಗೆದ್ದರೆ ಇದ್ರಲ್ಲಿ ರಾಷ್ಟ್ರ ಮಟ್ಟಕ್ಕೆ ಅಪ್ಲೈ ಮಾಡಿಕೊಂಡು ಒಂದು ಏನಪ್ಪ ಅಂದ್ರೆ ನಾವು ಸರ್ವೇನೂ ಮಾಡ್ತೀವಿ, ಎಲ್ಲರಿಗೂ ಮೀಸಲಾತಿ ಕೊಡ್ತೀವಿ ಅಂತ ಹೇಳುವಂಥ ಹೊಸ ಒಂದು ಸಿದ್ಧಾಂತ ಹೇಳುವಂಥದ್ದು ಪ್ರಯತ್ನ ಮಾಡ್ಬೋದು ಅಂತ ಹೇಳ್ತಾ ಸರ್ಕಾರ ಬೀಳ್ತಿದ್ದಾನೆ. ನೋಡು ನಾವು ನೀವು ಇವತ್ತು ಏನಾಗ್ತದೆ ಇಂದ ನಾಳೆ ನಾಡೋದು ಹೀಗಾಗಿ ನಮ್ಮ ವಾಹಿನಿ ಮೂಲಕ ಅದನ್ನ ಹೇಳಿಬಿಟ್ಟಿವಿ. ಸಿದ್ದರಾಮಯ್ಯ ಸರ್ಕಾರ ಬೀಳುತ್ತಾ ಹೇಳುತ್ತಾ ಅಂತೇಳಿ ಇನ್ನು ಜನರ ಕೈಯಲ್ಲೇ, ಅದರಲ್ಲೂ ಸರ್ಕಾರಗಳ ಕೈಯಲ್ಲೇ. ಒಂದು ವೇಳೆ ಇದು ಬಿದ್ದರೆ ಎಷ್ಟಾಗ್ಬೋದು ಸರ್ಕಾರ, ಒಳ್ಳೆ ಉಳಿದ್ರೆ ಏನು ಆಗ್ಬೋದು ಅನ್ನೋದನ್ನು ಈ ಡಿಸಿಷನ್ ಮೇಲೆ ಮುಂದೆ ಡಿಸ್ಕಷನ್ ಮಾಡುವಂತ ಹೇಳ್ತಾ ನಿಮ್ಗೆ ನನಗೆ ಅನಿಸಿದ ಕೆಲವು ಮಾತಾಡಿದ್ದೀನಿ. ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗಂಡಿ ವಂದನೆಗಳು.